ಒಂದು ಹಳ್ಳಿಯ ಹೊರವಲಯದಲ್ಲಿ ಒಂದು ಹಳೆಯ ಆಲದ ಮರ ಇತ್ತು. ಆ ಮರದ ಎತ್ತರದ ಕೊಂಬೆಯಲ್ಲಿ ವಾಸಿಸ್ತಾ ಇದ್ದು ಮೈನಾ ಹಕ್ಕಿ. ಆಕೆ ತುಂಬ ಶ್ರಮಿಷ್ಠೆ. ಹಗಲಿರುಳು ತನ್ನ ಗೂಡು ಮತ್ತು ಕುಟುಂಬಕ್ಕಾಗಿ ದುಡಿತಾ ಇದ್ಲು. ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಆಕೆಯ ಸಿಹಿಯಾದ ಹಾಡು ಹಳ್ಳಿಯೆಲ್ಲೆಡೆ ಮೊಳಗ್ತಾ ಇತ್ತು. ಆದರೆ ಜೀವನ ಯಾವಾಗಲೂ ಸುಲಭವಾಗಿರೋದಿಲ್ಲ. ಒಂದು ದಿನ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದ್ವು. ಬಿರುಗಾಳಿ ಬೀಸತೊಡಗಿತು. ಮೈನಾ ಹಕ್ಕಿ ತನ್ನ ಗೂಡನ್ನು ಬಲಪಡಿಸಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಬಿರುಗಾಳಿ ತುಂಬ ಬಲವಾಗಿತ್ತು. ಹಳೆಯ ಕೊಂಬೆಗಳು ನಡುಗಿ ಮೈನಾ ಹಕ್ಕಿಯ ಗೂಡು ನೆಲಕ್ಕೆ ಬಿದ್ದಿತು. ಗೂಡಿನೊಳಗೆ 2 ಪುಟ್ಟ ಮರಿಗಳಿದ್ವು. ಅವು ಭಯದಿಂದ ಚೀರಾಡ್ತಾ ಇದ್ವು. ಮೈನಾ ಅವುಗಳನ್ನು ತನ್ನ ರೆಕ್ಕೆಯೊಳಗೆ ಮುಚ್ಚಿಕೊಂಡು ರಕ್ಷಿಸಲು ಪ್ರಯತ್ನಿಸ್ತಾ ಇದ್ಲು. ಮಳೆ, ಬಿರುಗಾಳಿ ರಾತ್ರಿ ಪೂರ್ತಿ ಮುಂದುವರೆಯಿತು. ಮೈನಾ ಹಕ್ಕಿಗೆ ಹಾರಲಾಗಲಿಲ್ಲ. ಪುಟ್ಟ ಹಕ್ಕಿಗಳು ತಣ್ಣಗಾಗ್ತಾ ಇದ್ವು. ಆಕೆ ತಾನೇ ಒದ್ದೆಯಾದರೂ ಮಕ್ಕಳನ್ನು ಒದ್ದೆಯಾಗದಂತೆ ಕಾಯ್ತಾ ಇದ್ಲು. ಆಕೆಯ ರೆಕ್ಕೆಗಳು ನಡುಗ್ತಾ ಇದ್ರೂ ಮನಸ್ಸಿನಲ್ಲಿ ಧೈರ್ಯ ಇತ್ತು. ನನ್ನ ಮಕ್ಕಳನ್ನು ಕಾಪಾಡಲೇಬೇಕು ಅನ್ನೋದು ಆಕೆಯ ಮನದ ಮಾತು. ಬೆಳಗ್ಗೆ ಸ್ವಲ್ಪ ಬೆಳಕು ಮೂಡಿದಾಗ ಹತ್ತಿರದ ಹಕ್ಕಿಗಳು ಮೈನಾ ಹಕ್ಕಿಯ ಕಷ್ಟವನ್ನು ಕಂಡ್ವು. ಗಿಣಿ, ಕಾಗೆ ಸೇರಿಕೊಂಡು ಮೈನಾ ಹಕ್ಕಿಗೆ ಹೊಸ ಗೂಡು ಕಟ್ಟಲು ಸಹಾಯ ಮಾಡಿದ್ರು. ಒಬ್ಬೊಬ್ಬರು ಎಲೆ, ಕೊಂಬೆ, ಹೂದಂಡ ತಂದುಕೊಟ್ರು. ಅಲ್ಪ ಸಮಯದಲ್ಲೇ ಒಂದು ಸುಂದರ ಹೊಸ ಗೂಡು ಸಿದ್ಧವಾಯಿತು. ಮೈನಾ ಹಕ್ಕಿಯ ಮರಿಗಳು ಸುರಕ್ಷಿತವಾಗಿದ್ವು. ಆ ರಾತ್ರಿ ಮೈನಾ ಹಕ್ಕಿ ಯಾವುದೇ ಸಹಾಯವಿಲ್ಲದೆ ತನ್ನ ಮಕ್ಕಳನ್ನು ರಕ್ಷಿಸಿದ್ಲು. ತಾನು ಕಷ್ಟದಲ್ಲಿದ್ದರೂ ಧೈರ್ಯ, ತಾಳ್ಮೆ ಮತ್ತು ಪ್ರೀತಿಯನ್ನು ಕಳೆದುಕೊಂಡಿರಲಿಲ್ಲ. ಹಳ್ಳಿಯ ಹಕ್ಕಿಗಳು ಆಕೆಯ ಬಡತನ ಮತ್ತು ಧೈರ್ಯಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ವು. ಆ ದಿನದಿಂದ ಎಲ್ಲ ಹಕ್ಕಿಗಳಿಗೂ ಆಕೆ ಒಂದು ಪ್ರೇರಣೆಯ ರೂಪ ಆದ್ಲು. ಈ ಕಥೆಯ ನೀತಿ: ನಿಜವಾದ ಬಲ ಅಂದರೆ ಕಷ್ಟದಲ್ಲಿ ಕುಗ್ಗದೆ ನಿಲ್ಲುವುದು. ಪ್ರೀತಿ ಮತ್ತು ಬಡತನ ಯಾವುದೇ ಬಿರುಗಾಳಿಗೂ ಬಗ್ಗುವುದಿಲ್ಲ. ಸಹಾಯ ಮತ್ತು ಸ್ನೇಹದಿಂದ ಯಾವುದೇ ಸಂಕಷ್ಟವನ್ನು ಗೆಲ್ಲಬಹುದು. ಹೀಗೆ ಮೈನಾ ಹಕ್ಕಿಯ ಬಡತನ ಹಳ್ಳಿಯೆಲ್ಲರ ಹೃದಯದಲ್ಲಿ ಅಚ್ಚೊತ್ತಿಕೊಂಡಿತು.